ನಮಸ್ಕಾರ. ಎಲ್ಲ ಪಾಕಪ್ರಿಯರಿಗೂ ವೆಜ್ಜಿ ಖಾನಾಗೆ ಆತ್ಮೀಯ ಸ್ವಾಗತ. ಇಂದು ಅತ್ಯಂತ ಜನಪ್ರಿಯವಾದ ನಾನ್ ಅನ್ನು ತಯಾರಿಸುವ ವಿಧಾನವನ್ನ ತಿಳಿದುಕೊಳ್ಳೋಣ. ಬಟರ್ ಮತ್ತು ಗಾರ್ಲಿಕ್ ನಾನ್ಗಳನ್ನು ತಯಾರಿಸಲು ಬೇಕಾದಂತಹ ಸಾಮಗ್ರಿಗಳು: ಮೈದಾ ಹಿಟ್ಟು 2.5 ಬಟ್ಟಲು ಮತ್ತು ಸುಮಾರು ಅರ್ಧ ಬಟ್ಟಲಿನಷ್ಟು ಹಿಟ್ಟನ್ನು ಒತ್ತುವಾಗ ಬಳಸಲು, ಡ್ರೈ ಈಸ್ಟ್ ಅರ್ಧ ಟೀ ಚಮಚ, ಸಕ್ಕರೆ 3/4 ಟೀ ಚಮಚ, ಮೊಸರು 4 ಟೀ ಚಮಚ, ಹಾಲು ಅರ್ಧ ಬಟ್ಟಲು, ನೀರು ಬೇಕಾದ ಅಳತೆಯಷ್ಟು, ಬೆಳ್ಳುಳ್ಳಿ ಕೆಲವು ತೊಳೆಗಳು ಸಣ್ಣದಾಗಿ ಹೆಚ್ಚಿಕೊಂಡಿರುವುದು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಕೊಂಡಿರುವುದು, ಎಣ್ಣೆ 1 ಟೀ ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಬೆಣ್ಣೆ ಕೆಲವು ಟೀ ಚಮಚ. ತಯಾರಿಸುವ ವಿಧಾನ: 2.5 ಟೇಬಲ್ ಚಮಚ ನೀರಿಗೆ 1/4 ಟೀ ಚಮಚ ಸಕ್ಕರೆ ಹಾಕಿ ಕರಗಿಸಿ. ಇದಕ್ಕೆ ಅರ್ಧ ಟೀ ಚಮಚ ಈಸ್ಟ್ ಹಾಕಿ ಕಲಕಿ 10 ನಿಮಿಷ ಹಾಗೆಯೇ ಬಿಡಿ. ಈಸ್ಟ್ ಕ್ರಿಯಾಶೀಲವಾಗಿದ್ದರೆ 10 ನಿಮಿಷದ ನಂತರ ಈ ಮಿಶ್ರಣವು ಸ್ವಲ್ಪ ನೊರೆಯನ್ನು ಹೊಂದಿರುತ್ತದೆ. ಒಂದು ಪಾತ್ರೆಯಲ್ಲಿ ಮೈದಾ ಹಿಟ್ಟು, ಉಪ್ಪು, ಅರ್ಧ ಟೀ ಚಮಚ ಸಕ್ಕರೆ ಹಾಕಿ ಚೆನ್ನಾಗಿ ಕಲಸಿ. ಇದಕ್ಕೆ ಮೊಸರು, ಈಸ್ಟ್ನ ಮಿಶ್ರಣ ಹಾಗೂ ಹಾಲನ್ನು ಹಾಕಿ ಕಲಸಿ. ಸುಮಾರು 1/4 ಬಟ್ಟಲಿನಷ್ಟು ನೀರನ್ನು ಸ್ವಲ್ಪ ಸ್ವಲ್ಪವೇ ಹಾಕಿ ಕಲೆಸುತ್ತಾ ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕೆ ತಯಾರಿಸಿ. ಅಷ್ಟು ನೀರನ್ನು ಒಂದೇ ಬಾರಿಗೆ ಬೆರೆಸಬೇಡಿ. ನೀರು ಸ್ವಲ್ಪ ಹೆಚ್ಚಾದರೂ ಹಿಟ್ಟಿನ ಹದ ಕೆಡುತ್ತದೆ. ತಯಾರಾದ ಹಿಟ್ಟಿನ ಮೇಲೆ 1 ಟೀ ಚಮಚ ಎಣ್ಣೆ ಹಾಕಿ ಸವರಿ. ಇದರಿಂದ ಹಿಟ್ಟು ಒಣಗುವುದಿಲ್ಲ. ನಂತರ ಹಿಟ್ಟನ್ನು ಒಂದು ಒದ್ದೆ ಬಟ್ಟೆಯಲ್ಲಿ ಸುತ್ತಿ ಅಥವಾ ದೊಡ್ಡದಾದ ಗಟ್ಟಿ ಮುಚ್ಚಳದ ಪಾತ್ರೆಯಲ್ಲಿ ಮುಚ್ಚಿ ಸುಮಾರು 4 ರಿಂದ 6 ಗಂಟೆಯವರೆಗೆ ಹಾಗೆಯೇ ಇರಿಸಿ. ಒಂದು ರಾತ್ರಿಯವರೆಗೆ ಹಾಗೆಯೇ ಬಿಟ್ಟರೆ ನಾನ್ ಮತ್ತಷ್ಟು ಚೆನ್ನಾಗಿ ತಯಾರಾಗುತ್ತದೆ. ಹಿಟ್ಟನ್ನು ಉಂಡೆಗಳನ್ನಾಗಿ ಮಾಡಿಕೊಳ್ಳಿ. ಹಿಟ್ಟಿನ ಉಂಡೆಗಳನ್ನು ಮೈದಾದಲ್ಲಿ ಅದ್ದಿ ಹೊರಳಿಸಿ ಟಿಯರ್ ಡ್ರಾಪ್ನ ಆಕಾರದಲ್ಲಿ ಚಪಾತಿ ಹಾಳೆಗಿಂತ ದಪ್ಪನಾಗಿ ಒತ್ತಿಕೊಳ್ಳಿ. ಇದನ್ನು ಬಿಸಿಯಾದ ಹಂಚಿನ ಮೇಲೆ ವರ್ಗಾಯಿಸಿ. ನಾನ್ನ ಕೆಳಬದಿ ಚೆನ್ನಾಗಿ ರೋಸ್ಟ್ ಆಗಿ ಮೇಲ್ಬದಿ ಉಬ್ಬಲು ಪ್ರಾರಂಭವಾದಾಗ ಅದರ ಬದಿಯನ್ನು ಬದಲಿಸಿ. ಮತ್ತೊಂದು ಬದಿಯು ಚೆನ್ನಾಗಿ ಬೆಂದ ನಂತರ ಅದರ ಮೇಲೆ ಸ್ವಲ್ಪ ಬೆಣ್ಣೆಯನ್ನು ಸವರಿ ಹೀಗೆ ತಯಾರಿಸಿದ ಬಟರ್ ನಾನನ್ನು ತವಾದಿಂದ ತೆಗೆಯಿರಿ. ಗಾರ್ಲಿಕ್ ನಾನನ್ನು ತಯಾರಿಸಲು ನಾನ್ನ ಹಾಳೆಗಳನ್ನು ಒತ್ತಿಕೊಂಡ ನಂತರ ಅದರ ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಚೂರುಗಳು ಮತ್ತು ಹೆಚ್ಚಿಕೊಂಡ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ 1-2 ಬಾರಿ ಮೆದುವಾಗಿ ಲಟ್ಟಿಸಿ. ಮುಂದೆ ಬಟರ್ ನಾನ್ಗೆ ತಿಳಿಸಿದ ವಿಧಾನದಲ್ಲೇ ಗಾರ್ಲಿಕ್ ನಾನ್ಗಳನ್ನು ಬೇಯಿಸಿ. ಈಗ ತಯಾರಾದ ನಾನ್ಗಳನ್ನು ಯಾವುದೇ ಕರಿ ಅಥವಾ ದಾಲ್ನೊಂದಿಗೆ ಸವಿಯಿರಿ. ನೀವು ಈ ಖಾದ್ಯವನ್ನು ತಯಾರಿಸಿ ರುಚಿ ನೋಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸಿ. ಮತ್ತೊಂದು ರುಚಿಕರ ಖಾದ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.